ನಾನು ಇವತ್ತು ನೋಡಿದಂಥ ಸಿನಿಮಾ ಭೀಮ. ಭೀಮ ಅಂದರೆ ಆನೆ ಬಲ, ಆನೆಗೆ ಸಮಾನಾರ್ಥಕ ಪದ ಸಲಗ. ಸೊ ದುನಿಯಾ ವಿಜಯ್ ಅವರ ಎರಡನೇ ಸಿನಿಮಾ ಭೀಮ. ಈ ಕಥೆಯ ಉದ್ದೇಶ ಈ ದೇಶಕ್ಕೆ ಸಂಬಂಧಪಟ್ಟಿದ್ದರಿಂದ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದು ಈ ಕಥೆಯ ಮುನ್ನುಡಿ. ಆದರೆ ಸಮಾಜದ ಸಮಸ್ಯೆನ ತೋರಿಸುವಂಥ ಈ ಸಿನಿಮಾ ಒಂದು ಕನ್ನಡಿ. ಒಂದು ನಗರ ಪ್ರದೇಶದಲ್ಲಿ ಎಲ್ಲ ಯುವಕರು ಕೂಡ ಒಂದಲ್ಲ ಒಂದು ಚಟಗಳಿಗೆ ಬಲಿಯಾಗಿ ತನ್ನ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋಕ್ಕಾಗದೆ, ತನ್ನ ಜೀವನವನ್ನು ತಾನು ಕಟ್ಕೊಳ್ಳೋಕ್ಕಾಗದೆ ಬಳಲುವಂತಹ ಎಲ್ಲ ಯುವಕರಿಗೆ ಸಂಬಂಧಪಟ್ಟಂಥ ಕಥೆ ಇದು. ಸೊ ಕಥೆಯ ಉದ್ದೇಶ ಚೆನ್ನಾಗೇ ಇದೆ. ಕಥೆ ಪ್ರಾರಂಭ ಆಗೋದು ಹೇಗಪ್ಪ ಅಂತಂದರೆ, ಒಬ್ಬ ಮೆಕ್ಯಾನಿಕ್ ಒಂದು ನಗರ ಪ್ರದೇಶದಲ್ಲಿ ಒಂದು ಏರಿಯಾದಲ್ಲಿ ಒಬ್ಬ ಮೆಕ್ಯಾನಿಕ್ ಇದ್ದಾನೆ. ಆ ಮೆಕ್ಯಾನಿಕ್ಕೆ ಅಚ್ಯುತ್ ಕುಮಾರ್. ಸೊ ಆ ಅಚ್ಯುತ್ ಕುಮಾರ್ ಹತ್ರ ಕೆಲಸ ಮಾಡೋಂಥ ಒಂದು ಪಾತ್ರನೇ ಡ್ರ್ಯಾಗನ್ ಮಂಜಾ ಅಂತ. ಸೊ ಈ ಡ್ರ್ಯಾಗನ್ ಮಂಜಾ ಒಂದಷ್ಟು ಟೈಮ್ಗಳು ಆದ ನಂತರ ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು ಅನ್ನೋ ಆಸೆಯಿಂದ ತಾನು ಅಡ್ಡದಾರಿ ಅಂದರೆ ಗಾಂಜಾ ಮಾರೋ ಬಿಸ್ನೆಸ್ಗೆ ಇಳಿತಾನೆ. ಇಳಿದು ಆ ಏರಿಯಾಗಳಿಂದ ಎಲ್ಲ ಹುಡುಗರಿಗೂ ತುಂಬ ಸುಲಭವಾಗಿ ಕೊತ್ತಂಬರಿ ಸಿಗುವಷ್ಟು ಸುಲಭವಾಗಿ ಗಾಂಜಾನ ತಲುಪಿಸ್ತಾನೆ. ಅವನು ತಮ್ಮನಾಗಿ ಒಂದು ಪಾತ್ರ ಮಾಡ್ತಿರೋ ಶುಂಠಿನೇ ಕಾಕ್ರೋಚ್. ಸೊ ಇದರ ವಿರುದ್ಧವಾಗಿ ಒಂದು ಪೊಲೀಸ್ ಅಂತ ಒಂದು ಪಾತ್ರ ಇದೆ, ನಿಷ್ಠಾವಂತೆ, ನಾನ್ ಕರಪ್ಟೆಡ್ ಗಿರಿಜಾ ಅನ್ನೋ ಪಾತ್ರ. ಅವಳ ಜೊತೆಗೆ ಇರುವಂಥ ಇನ್ನೊಂದು ಪಾತ್ರ ಕರಪ್ಟೆಡ್ ರಘು ಶಿವಮೊಗ್ಗ ಒಂದು ಪಾತ್ರ. ಸೊ ಇದ್ರ ನಡುವೆ ಒಬ್ಬ ಮೆಕ್ಯಾನಿಕ್ ಹತ್ರ ಕೆಲಸ ಮಾಡ್ತಿದ್ದ ಡ್ರ್ಯಾಗನ್ ಮಂಜುಗೂ ಆ ಮೆಕ್ಯಾನಿಕ್ ಮಗ ಗಾಂಜಾ ಹೊಡೆದು ಸಾಯೋದಕ್ಕೆ ಡ್ರ್ಯಾಗನ್ ಮಂಜಾನೇ ಕಾರಣ ಅನ್ನೋ ಕಾರಣದಿಂದ ಅಚ್ಯುತ್ ಕುಮಾರವನ್ನು ಹೊಡೆದು ಬೈದು ಕಳಿಸ್ಬಿಡ್ತಾನೆ. ಆ ಜಾಗಕ್ಕೆ ರೀಪ್ಲೇಸ್ಮೆಂಟ್ ಆಗಿ ಎರಡು ಹುಡುಗರು ಬರ್ತಾರೆ. ಆ ಎರಡು ಹುಡುಗರು ಯಾರೂ ಅಲ್ಲ, ಭೀಮ ಅಂದರೆ ದುನಿಯಾ ವಿಜಯ್ ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ. ಇವರಿಬ್ಬರು ಕೂಡ ಅಂದರೆ ಅಚ್ಯುತ್ ಕುಮಾರ್ಗೆ ತನ್ನ ಸ್ವಂತ ಮಕ್ಕಳಾಗಿ ಬದುಕ್ತಾ ಇರ್ತಾರೆ. ಈ ದುನಿಯಾ ವಿಜಯ್ ಪಾತ್ರಕ್ಕೆ ಡ್ರ್ಯಾಗನ್ ಮಂಜು ಮೇಲೆ ಚಿಕ್ಕ ವಯಸ್ಸಿಂದನೂ ಕೂಡ ಸೇಡು ರಿವೆಂಜ್ ಇರುತ್ತೆ. ಒಂದಷ್ಟು ದಿನಗಳ ನಂತರ ಅಚ್ಯುತ್ ಕುಮಾರ್ ಕೂಡ ಕಾರಣಾಂತರಗಳಿಂದ ಸಾಯ್ತಾನೆ. ಸೊ ಇದೆಲ್ಲ ವಿಚಾರ ತಿಳಿದಂಥ ಪ್ರೋಟೋಗಾನಿಸ್ಟ್ ಅಂದರೆ ಭೀಮ ಸಮಾಜದಲ್ಲಿ ಈ ಗಾಂಜಾ, ಕೊಕೈನು, ಹೆರಾಯಿನು, MD, LSD ಇದೆಲ್ಲ ತುಂಬ ಮಕ್ಕಳುಗಳ ಮೇಲೆ ಪ್ರಭಾವ ಬೀರಿ ಬದುಕನ್ನೇ ಹಾಳು ಮಾಡುತ್ತೆ. ಹುಟ್ಟಿಸಿದಂಥ ಸಾಕಿದಂಥ ತಂದೆ ತಾಯಿಗಳಿಗೂ ಕೂಡ ತುಂಬ ಬೇಜಾರಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಡ್ರ್ಯಾಗನ್ ಮಂಜನ್ನ ಹೇಗಾದರೂ ಮಾಡಿ ಈ ಕೆಟ್ಟ ವಿಚಾರಗಳು ಅಂದರೆ ಆರೋಗ್ಯಕ್ಕೆ ಹಾನಿಕಾರಕವಾದಂಥ ವಿಚಾರಗಳನ್ನ ಸಪ್ಲೈ ಮಾಡೋದನ್ನ ನಿಲ್ಲಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅವನು ಡ್ರ್ಯಾಗನ್ ಮಂಜನ ವಿರುದ್ಧವಾಗಿ ನಿಂತು ಕೊನೆಗೆ ಡ್ರ್ಯಾಗನ್ ಮಂಜನ್ನ ಆಬ್ವಿಯಸ್ಲಿ ಸಾಯಿಸ್ತಾನೆ. ಅದೆಲ್ಲ ಸಾಯಿಸಿ ಅವನು ಜೈಲಿಗೆ ಹೋಗ್ತಾನೆ. ಜೈಲಿಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಮತ್ತೆ ಒಂದು ಸಸ್ಪೆನ್ಸ್ಫುಲ್ ಒಂದು ಕಂಟೆಂಟ್ ಇದೆ. ಭೀಮ ಹೋದ, ಭೀಮ ಮಂಜಾಕ್ಕೆ ಆನೆ ಬಲ ಅಂದರೆ ಸಲಗ ಬರ್ತಾನ ಅನ್ನೋದೊಂದು ಕ್ವಶನ್ ಮಾರ್ಕ್ ಇದೆ. ಪ್ಲಸ್ ನನಗೆ ಅನಿಸಿದ್ದು ಓವರಾಲ್ ಈ ಸಿನಿಮಾದ ಕಥೆ ಫಸ್ಟ್ ಹಾಫು ಹ್ಯೂಮರು, ಸೆಕೆಂಡ್ ಹಾಫು ಹ್ಯಾಮರ್.